ಈಗ ಕಂಟೆಸ್ಟೆಂಟ್ ಬಗ್ಗೆ ನಿಮ್ಮ ಜೊತೆ ಇರುವಂಥ ಜಂಟಿಯಾಗಿದ್ರು ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವರು ಗ್ರೇಟ್ ಪರ್ಸನ್. ಅವರು ಕೂಡ ಆರ್ ಜೆ ರೇಡಿಯೋದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆ ಸಾಧನೆ ಮಾಡಿರೋದಕ್ಕೆ ಈ ಬಿಗ್ ಬಾಸ್ ಮನೆಗೆ ಬಂದಿರೋದು. ಒಳ್ಳೆ ಹೃದಯವಂತ ಪರ್ಸನ್ನು. ಅವರಿಂದ ನಾವು ಏನಾದರೂ ಒಂದು ಕಲ್ತಿದ್ದೀವಿ ಅಂದರೆ ಒಂದು ಡಿಸಿಪ್ಲಿನ್ ಪರ್ಸನ್ನು. ಯಾವುದಾದ್ರೂ ಒಂದು ಕೆಲಸ ವಹಿಸಿದರೆ ಅದನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಬೇಕಂತ ತೋರಿಸ್ಕೊಟ್ಟಿರು ಆರ್ ಜೆ ಅಮಿತ್ ಅವರು. ವೆರಿ ಗುಡ್ ಪರ್ಸನ್ ಅವರು. ಬಟ್ ಏನಂದರೆ ಎಲ್ಲ ಒಂದು ಕಡೆಗೆ ಅವರು ನನಗೆ ಅಣ್ಣ ನೀವು ಓಪನ್ ಅಪ್ ಆಗಬೇಕು, ಇನ್ನೂ ಸ್ವಲ್ಪ ಔಟ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿನೇ ಅವರು ನನ್ನ ಮೇಲೆ ಡಿಪೆಂಡ್ ಆಗಿ ಇಲ್ಲೋ ಒಂದು ಕಡೆಗೆ ಅವರು ಓಪನ್ ಅಪ್ ಆಗಲಿಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಹೋಗಿರೋದು ಗೆಲ್ಲೋದಕ್ಕೆ ಅಲ್ಲಿ, ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಎಲ್ಲೋ ಒಂದು ಕಡೆಗೆ ಆರ್ ಜೆ ಅಮಿತ್ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿ ನೀವು ಓಪನ್ ಅಪ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಅವರು ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೇನೋ ಅನಿಸುತ್ತೆ. ಯಾಕಂದರೆ ಅವರು ಕೂಡ ಎಫರ್ಟ್ ಹಾಕಿದ್ದಾರೆ. ಅವರು ಆರ್ ಜೆ ಒಳ್ಳೆ ಮಾತುಗಾರರು, ಒಳ್ಳೆ ಚೆನ್ನಾಗೆಲ್ಲ ಮಾತಾಡಿದ್ದಾರೆ. ನಾವು ಕೂಡ ಮಾತಾಡಿದ್ದೀವಿ. ಎಲ್ಲೋ ಒಂದು ಕಡೆಗೆ ನಮ್ಮ ಎಫರ್ಟು ಎಲ್ಲೋ ನಾವು ಇಬ್ಬರದು ಅವರು ಇಲ್ಲೊಂದು ಕಡೆ ಸೈಲೆಂಟ್ ಆಗಿ ನಮ್ಮಿಬ್ರದ್ದು ನಮ್ಮ ಮುಗ್ಧತೆ ಈ ಹಿಂದೆಗಡೆಗೆ ನಾಮಿನೇಷನ್ ಆಗೋದಕ್ಕೆ ಕಾರಣ ಆಯಿತು ಅಂತ ಏನೋ ಅನಿಸುತ್ತೆ. ಅಂದರೆ ನೀವಿಬ್ರು ಜಂಟಿಯಾಗಿದ್ದೇ ಕಾರಣ ಆಯ್ತಾ ಒಂದೇ ವಾರಕ್ಕೆ ಬರೋಕ್ಕೆ ಅಂತ? ಇದ್ರೂ ಇರ್ಬೋದು. ಯಾಕಂದರೆ ಈಗ ನಾವು ಗೆದ್ದಿದ್ರೆ ಈ ಮಾತು ಬರ್ತಾ ಇದ್ದಿಲ್ಲ. ಅಂದರೆ ನಾವಲ್ಲಿ ಉಳ್ಕೊಂಡಿದ್ರೆ, ನಾವು ಫೈನಲ್ ಲಿಸ್ಟಲ್ಲಿ ಬಂದಿದ್ರೆ ಈ ಮಾತು ಬರ್ತಾ ಇದ್ದಿಲ್ಲ. ಈಗ ನಾವು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿರೋದ್ರಿಂದ ಅದು ಇದ್ರೂ ಇರ್ಬೋದು. ಇವರೆಲ್ಲ ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅವರು ಹೇಳ್ಬೋದು. ಸೊ ನಾನು ಕೂಡ ಹೇಳ್ಬೋದು. ಬಟ್ ಯಾರು ಕೂಡ ನಾವು ವೀಕ್ ಕಂಟೆಂಟ್ ಅಲ್ಲ, ಇಬ್ಬರು ನಾವು ಸ್ಟ್ರಾಂಗ್ ಕಂಟೆಂಟೇ ಇದ್ದಿದ್ದಿಲ್ಲ. ಇಬ್ಬರು ಒಳ್ಳೆಯ ಸ್ಪರ್ಧಿಗಳು ಸ್ಟ್ರಾಂಗ್ ಆಗೇ ಇದ್ದಿದ್ದು. ನಮಗೆ ಅವರೆಲ್ಲರೂ ಅಲ್ಲಿದ್ದವರೆಲ್ಲರೂ ನಮ್ಮ ಮುಗ್ಧತೆನ ಎನ್ಕೇಜ್ ಮಾಡಿಕೊಂಡು ನಮ್ಮ ಹತ್ರ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಕೊಂಡೇ ನಮ್ಮನ್ನು ಅವರು ನಾಮಿನೇಷನ್ನು ಮಾಡಿದ್ರು ಅಂತ ಹೇಳ್ತೀನಿ. ಆವಾಗ ನಾವು ಎಲ್ಲೋ ಒಂದು ಕಡೆಗೆ ಹೋಗ್ಬಿಟ್ವಿ. ಚೆನ್ನಾಗಿ ಮಾತಾಡ್ತಕ್ಕಂಥ ಆರ್ ಜೆ ಅಮಿತ್ ಅವರು ಸಿಕ್ಕಾಬಟ್ಟೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಕ್ಕಂಥ ನನ್ನನ್ನು ಎಲ್ಲೋ ಒಂದು ಕಡೆಗೆ ಒಂದು ಬಂಧನದಲ್ಲಿ ಇಟ್ಟೋ ಥರ ಆಗುತ್ತೆ ಅನಿಸುತ್ತೆ ಆ ಟೈಮಲ್ಲಿ. ಅದಕ್ಕೋಸ್ಕರನೇ ಹಿಂಗಾಗುತ್ತೆ. ಅಂದರೆ ಈಗ ಮನೆಯವರು ಕೂಡ ನಾಮಿನೇಟ್ ಕೊಡೋವಾಗ ಹೇಳಿದ್ರು, ಇವೆಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ, ನಮ್ಮ ಜೊತೆ ಸೇರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ಬರ್ತಾ ಇತ್ತು ಮನೆಯವರು. ಅದು ಏನಾಗುತ್ತೆ ಅಂದರೆ ಅವರೆಲ್ಲ ತುಂಬ ಒಳ್ಳೆಯವರು. ಅವರು ಅಂದರೆ ವ್ಯಕ್ತಿಗತವಾಗಿ ಭಾಳ ಒಳ್ಳೆಯವರು. ಎಲ್ಲರೂ ನಮ್ಮನ್ನು ಅದು ಟಾಸ್ಕ್ ಅಂತ ಬಿಟ್ಟು ಅಂದರೆ ಏನೊಂದು ರಾಜ ಮತ್ತು ಅರಸರು ಮತ್ತು ಸೇವಕರು ಅಂತ ಹೇಳಿದ್ರು, ಅದು ಒಂದು ಟಾಸ್ಕ್ ಬಿಟ್ಟು ಇನ್ನು ಹೊರತುಪಡಿಸಿ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಕನೆಕ್ಟ್ ಆಗಿದ್ರು. ಬಟ್ ಗೆಲ್ಲಬೇಕಂತ ಬಂದಾಗ ಅವರು ಒಂದು ಸ್ಟ್ರಾಟಜಿ ಬರ್ತದೆ. ಅಂದರೆ ಇವ್ರು ನಮ್ಮ ಹತ್ರ ಕನೆಕ್ಟ್ ಆಗಿಲ್ಲ, ಇವ್ರನ್ನ ನೋಡೇ ಇಲ್ಲ, ಇವ್ರನ್ನ ಮಾತಾಡಿಸಿಲ್ಲ ಅನ್ನೋದು ಅದು ಸ್ಟ್ರಾಟಜಿ. ಅಂದರೆ ಅವ್ರು ಗೆಲ್ಲೋದಕ್ಕೆ. ಯಾಕೆಂದರೆ ನಾವು ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟು ಎಲ್ಲಿ ಹೋಗೋಣ 24/7 ಕ್ಯಾಮ್ರಾನೇ ಇರ್ತಾರೆ. ಅದು ಸ್ಟ್ರಾಟಜಿ. ಅಂದರೆ ತಾನು ಗೆಲ್ಲಬೇಕು. ಈಗ ನಾವು ಹೋಗಿರೋದು ಗೆಲ್ಲೋಕ್ಕಾಗಿರೋದ್ರಿಂದ, ನಾವು ಅಲ್ಲಿ ಪ್ರತಿಯೊಬ್ಬರು ಗೆಲ್ಲೋಕ್ಕಾಗಿರೋದ್ರಿಂದ ಅವರು ನಮ್ಮನ್ನು ಗುರಿ ತೋರಿಸಿ, ಅಂದರೆ ಗುರಿ ಮಾಡಿ ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇನ್ನು ನಾವಂತೂ ಸೈಲೆಂಟ್ ಆಗಿರಲೇ ಇಲ್ಲ. ಅಲ್ಲ, ನನ್ನ ಪ್ರಕಾರ ಒಂದೇ ವಾರಕ್ಕೆ ಬರುವಂಥ ವ್ಯಕ್ತಿಗಳಲ್ಲ. ಹೌದು. ಈಗ ನಾವು ಕೂಡ ಫಿನಾಲ್ವರೆಗೂ ಬರ್ತಿದ್ವು ಅಂತ ನಾವು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ. ಈಗ ನೀವು ಹಾಡು ಹೇಳ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಹೌದು, ಜಿಮ್ ವರ್ಕೌಟ್ ಮಾಡ್ತೀರಾ, ಒಳ್ಳೆ ಮಾತುಗಾರ. ಒಂದೇ ವಾರಕ್ಕೆ ಹಿಂಗೆ ಬಂದ್ರಿ? ನಮ್ದು ಡೌಟ್ ಸರ್. ಅದು ನಾನು ಕೂಡ ಒಂದೇ ವಾರಕ್ಕೆ ಬರ್ತೀನಿ ಅಂತಂದು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ತುಂಬ ಕನಸು ಕಟ್ಕೊಂಡು ಭಾಳ ಫಿನಾಲ್ವರೆಗೆ ಬರ್ತೀನಿ, ಒಳ್ಳೆ ಬಟ್ಟೆ ಹಾಕೋಬೇಕು, ಸುದೀಪ್ ಸರ್ ಹತ್ರ ನಾನು ಕಾಣಿಸ್ಕೊಂಡು ಒಳ್ಳೆ ಚಪ್ಪಾಳೆ ಗಿಡಿಸ್ಕೋಬೇಕಂತಂದು ಭಾಳ ಕನಸು ಕಟ್ಕೊಂಡು ಹೋಗಿದ್ದೆ. ನಾನು ಕನಸು ಮನಸ್ಸಲ್ಲೂ ಕಂಡಿಲ್ಲ. ಯಾಕಂದರೆ ನಾನು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅಥವಾ ಇನ್ನೇನು ಫಿಟ್ನೆಸ್ ಬಗ್ಗೆ ಮತ್ತು ಯುವಕರಿಗೆ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋಕ್ಕಂತ ನಾನು ಆ್ಯಕ್ಟಿವ್ ಪರ್ಸನ್. ಒಂದು ನಿಮಿಷನೂ ಕೂಡ ಟೈಮ್ ವೇಸ್ಟ್ ಮಾಡೋದೇ ಅಲ್ಲ ನಾನು. ಅಂಥದ್ರಲ್ಲಿ ಅಲ್ಲಿ ಹೋದಾಗ ನಮಗೆ ಎಲ್ಲೋ ಒಂದು ಕಡೆಗೆ ಹೋದ ತಕ್ಷಣ ನಮಗೆ ನಾಮಿನೇಟ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ನಮಗೆ ಕುಗ್ಗೋಗಿದ್ವು ಅನ್ನೋ ಅನಿಸ್ತದೆ. ಇಲ್ಲಾಂದರೆ ನಾನು ಇನ್ನೂ ಓಪನ್ ಅಪ್ ಆಗ್ತಾ ಇದ್ದಲ್ಲಿ ಫುಲ್ಲು ನಮ್ಮಲ್ಲಿರ್ತಕ್ಕಂಥ ಕಲೆ ಪ್ರತಿಭೆ ಮತ್ತು ಇನ್ನೂ ನಮ್ಮ ವ್ಯಕ್ತಿತ್ವ ಏನಿದೆ ಅಲ್ಲಿ ನಾವು ಇನ್ನೂ ಪ್ರದರ್ಶನ ಮಾಡೋಕ್ಕೆ ಇನ್ನೂ ಚಾನ್ಸಸ್ಸು ಇತ್ತು. ಬಟ್ ಅಷ್ಟಲ್ಲೇ ಹೂವು ಮೊಗ್ಗಾಗಿ ಅರಳೋಕ್ಕಿಂತ ಮುಂಚೆನೇ ನಮ್ಮನ್ನು ಹಾಗೇನೇ ಇದು ಮಾಡಿದ್ರು. ಒಂದೊಂಥರ ಗ್ರಂಥ ಇದ್ದಂಗೆ, ಒಂದು ಬುಕ್ ಇದ್ದಂಗೆ. ಆ ಬುಕ್ಕಿನ ಓಪನ್ನೇ ಮಾಡಿಲ್ಲ, ಅದು ಹಂಗೆ ಬಂದಂಗೆ ಆಯ್ತು ಅಷ್ಟೇ. ಅದು ಬಂದು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ.